ಗುಡ್ ಮಾರ್ನಿಂಗ್ ಮಾಸ್ಟರ್ಸ್. ಎಲ್ಲರಿಗೂ ಶುಭೋದಯ. ನವರಾತ್ರಿಯ ಮೊದಲನೇ ದಿನ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಲಲಿತಾ ಪವಾರ್ ಮೇಡಮ್ ಅವರು ಹಮ್ಮಿಕೊಂಡಿರುವ 108 ದಿನದ ಉಪವಾಸ ಮೌನ ಧ್ಯಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ದಿನ 90ನೆಯ ದಿನ. ನಾವು ಸತತವಾಗಿ ಮೂರು ತಿಂಗಳುಗಳಿಂದ ಇದನ್ನ ಮಾಡ್ತಾ ಬಂದಿದ್ದೀವಿ. ನಿಮಗೆಲ್ಲರಿಗೂ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಈ ದಿನದ ಧ್ಯಾನವನ್ನು ಶುರು ಮಾಡೋಣ. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಹಲೋ ಫ್ರೆಂಡ್ಸ್, ನಮಸ್ತೆ. ಬೆಳಗಿನ ಧ್ಯಾನಕ್ಕೆ ಸ್ವಾಗತ. ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. 2 ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ ಕಾಲು ಕ್ರಾಸ್ ಮಾಡಿ ಒಂದ್ರ ಮೇಲೆ ಒಂದು ಕಾಲು ಇಟ್ಕೊಂಡಿರಬೇಕು, ಕ್ರಾಸ್ ಆಗಿರಬೇಕು. ಹಗುರವಾಗಿ ಕಣ್ಣು ಮುಚ್ಚಿ ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್. ಸಂಗೀತವನ್ನ ಕೇಳ್ತಾ ಹಾಗೆ ಉಸಿರನ್ನೇ ನಾವು ಗಮನಿಸ್ತಾ ಇರೋಣ. ಉಸಿರೇ ನಮ್ಮ ಗುರು.
ಅಮಾವಾಸ್ಯೆ ಧ್ಯಾನ, ಹುಣ್ಣಿಮೆಯ ಧ್ಯಾನದಲ್ಲಿ ನಮಗೆ 3ರಷ್ಟು ಹೆಚ್ಚಿನ ಒಂದು ಎನರ್ಜಿ ನಮಗೆ ಸಿಗ್ತಾ ಇರುತ್ತೆ. ಹೆಚ್ಚು ಹೆಚ್ಚು ನಾವು ಧ್ಯಾನ ಮಾಡಬೇಕು ಅಮಾವಾಸ್ಯೆ ಹುಣ್ಣಿಮೆಗೆ ಹಬ್ಬದ ದಿನಗಳಲ್ಲಿ. ಇಂಥ ಒಂದು ಸಮಯದಲ್ಲಿ ಹೆಚ್ಚು ಧ್ಯಾನವನ್ನು ಮಾಡಿ ನಮ್ಮ ಆತ್ಮಶಕ್ತಿಯನ್ನು ನಾವು ಹೆಚ್ಚಿಸ್ಕೋಬೇಕು. ಧ್ಯಾನವೆಂದರೆ ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋದು. ಯಾವುದು ಕೂಡ ವಿಚಾರ ಇರಬಾರ್ದು, ಯೋಚನೆಗಳು ಇರಬಾರ್ದು, ಯೋಚನೆಗಳ ಹಿಂದೆ ಹೋಗಬಾರ್ದು. ಮತ್ತೆ ಉಸಿರನ್ನೇ ಗಮನಿಸ್ತಾ ಮನಸ್ಸನ್ನು ಶೂನ್ಯ ಮಾಡ್ಕೋಬೇಕು. ಆ ಶೂನ್ಯ ಶಕ್ತಿಯಲ್ಲಿದ್ದಾಗ ನಾವು ಎಂಥ ಒಂದು ಸಂಕಲ್ಪವನ್ನು ಮಾಡ್ಕೊಳ್ತೀವಿ, ಆ ಸಂಕಲ್ಪ ಸಿದ್ಧಿ ಆಗತ್ತೆ. ಆ ಶೂನ್ಯ ಶಕ್ತಿಯಿಂದನೇ ಆ ಸಂಕಲ್ಪ ನಮಗೆ ಬರ್ತಾ ಇರತ್ತೆ. ಯಾವ ಒಂದು ಸಂಕಲ್ಪ ಇಟ್ಕೋಬೇಕು, ಹೇಗೆ ಅದನ್ನು ಸಿದ್ಧಿ ಮಾಡ್ಕೋಬೇಕು ಅಂಥೇಳಿ, ಎಲ್ಲ ಸಿದ್ಧತೆಗಳನ್ನು ಯಾವ ರೀತಿ ಮಾಡ್ಕೋಬೇಕು ಅಂಥೇಳಿ ನಮ್ಮ ಮನಸ್ಸನ್ನು ಶೂನ್ಯ ಮಾಡ್ಕೊಂಡಾಗ್ಲೇ ಆ ಶೂನ್ಯ ಶಕ್ತಿಯಿಂದನೇ ನಮಗೆ ಸಂದೇಶಗಳು ಬರ್ತಾ ಇರುತ್ತೆ. ಅಂದರೆ ನಮ್ಮ ಮನಸ್ಸು ಖಾಲಿ ಆಗಿದ್ದಾಗ ಒಂದು ದೈವ ಶಕ್ತಿ, ಅದ್ಭುತವಾದಂತಹ ಶಕ್ತಿ ಸಂದೇಶ ನಮಗೆ ಕೇಳಿಸ್ಕೊಳ್ಳುತ್ತೆ.
ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ನಾವು ದಸರಾ ಸಮಯದಲ್ಲಿ ದುರ್ಗಾ ಮಾತೆಯ ಪೂಜೆಯನ್ನ ನಾವು ಮಾಡ್ತಾ ಕೊನೆಗೆ ನಾವು ಒಂದು ಪ್ರಾಣಿಗೆ ನಾವು ಬಲಿ ಕೊಡ್ತಾ ಇರ್ತೀವಿ. 10ನೇ ದಿನಕ್ಕೆ ಪ್ರಾಣಿಗೆ ನಾವು ಪೂಜೆ ಎಲ್ಲ ಮಾಡ್ತೀವಿ. ಸಿಹಿ ಅಡಿಗೆಯನ್ನೆಲ್ಲ ಮಾಡಿ ಆಮೇಲೆ ದೇವರಿಗೆ, ಆ ಕಾಳಿಗೆ, ಆ ದುರ್ಗಾ ಮಾತೆಗೆ ಬಲಿ ಕೊಡಬೇಕಂತೇಳಿ ನಾವು ಬಲಿಯನ್ನು ನಾವು ಕೊಡ್ತಾ ಇರ್ತೀವಿ. ಮನೆಗೆ ಕುಂಬಳಕಾಯಿ ಕಟ್ತಾ ಇರ್ತೀವಿ, ಅಥವಾ ಕುಂಬಳಕಾಯಿಗೆ ಹೊಸಲಿಗೆ ನಾವು ಹೊಡಿತೀವಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಕುಂಬಳಕಾಯಿ ಕಟ್ಟೋದ್ರಿಂದ, ಕುಂಬಳಕಾಯಿ ಹೊಸಲಿಗೆ ಹೊಡೆಯೋದ್ರಿಂದ, ಮೇಕೆ ಕೋಳಿ ಬಲಿ ಕೊಡೋದ್ರಿಂದ ಆ ಕಾಳಿಗೆ ನಾವು ಬದಲಾವಣೆ ಆಗೋದಿಲ್ಲ. ಜಗತ್ತಿಗೆ ಮಾತೆ, ಜಗನ್ಮಾತೆ ಆ ತಾಯಿ ಅಂತ ಒಂದು ಶಕ್ತಿ ನಾವು ಪಡ್ಕೊಂಡಾಗ್ಲೇನೆ ನಾವು ಕೂಡ ಬದಲಾವಣೆ ಆಗ್ತೀವಿ. ಚಂಡಮುಂಡ ರಕ್ತ ಬೀಜರ ಹಾಗೆ ಸಂಹಾರ ಆ ಜಗನ್ಮಾತೆ ದುರ್ಗಾ ಯಾವ ರೀತಿ ಮಾಡಿದ್ಲೋ ಹಾಗೆ ನಮ್ಮ ಒಳಗಡೆ ಇರುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ನಾವು ಕೂಡ ಮರ್ದಿಸ್ಬೇಕು. ಬೇರೆ ಪ್ರಾಣಿಗಳನ್ನ ಮರ್ದಿಸೋದಲ್ಲ, ಬಲಿ ಕೊಡೋದಲ್ಲ.
ನಮ್ಮಲ್ಲಿರುವಂಥ ಕ್ರೂರತ್ವವನ್ನು ನಾವು ಸಾಯಿಸಬೇಕು, ಮರ್ದಿಸಬೇಕು. ಅಹಂಕಾರವನ್ನು ನಾವು ಮರ್ದಿಸಬೇಕು. ರಕ್ತ ಬೀಜನ ಹಾಗೆ ನಮ್ಮ ಯೋಚನೆ ಎಲ್ಲಿಂದ ಹುಟ್ಟುತ್ತಾ ಇದೆ, ನಾವು ಎಲ್ಲಿಂದ ಆಲೋಚನೆಯನ್ನು ನಮಗೆ ಬರ್ತಾ ಇದೆ, ಅದನ್ನು ನಾವು ಮರ್ದಿಸಬೇಕು. ಯೋಚನೆಯಿಂದಲೇ ಸಾಯಿಸಬೇಕು. ಅಂಥ ಶಕ್ತಿ ನಾವು ಧ್ಯಾನದಲ್ಲಿ ನಾವು ಪಡ್ಕೋಬೇಕು. ಇಂಥ ಒಂದು ಸಮಯದಲ್ಲಿ ನಮಗೆ ಹೆಚ್ಚಿನ ಒಂದು ಶಕ್ತಿ ಸಿಗ್ತಾ ಇರುತ್ತೆ. ಅಮಾವಾಸ್ಯೆ ಹಬ್ಬದಲ್ಲಿ, ಹುಣ್ಣಿಮೆಯಲ್ಲಿ ಮೂರರಷ್ಟು ಹೆಚ್ಚಿನ ಒಂದು ಎನರ್ಜಿ ನಮಗೆ ಸಿಗತ್ತೆ, ಅಧಿಕ ಸಿಗತ್ತೆ. ಯಾರು ಧ್ಯಾನವನ್ನು ಮಾಡ್ತಾ ನಾನು ಬದಲಾವಣೆ ಆಗಬೇಕು ಅಂಥೇಳಿ ಯಾವಾಗ ಸಂಕಲ್ಪ ಅನ್ನೋದು ಒಳಗ್ಲಿಂತ್ರನೇ ಬರುತ್ತೆ, ಎಲ್ಲ ಕಡೆಯಿಂದನೂ ಕೂಡ ಬದಲಾವಣೆ ಆಗುವಂಥ ಸಹಕಾರ ನಮಗೆ ಸಿಗ್ತಾ ಇರುತ್ತೆ. ನಾವು ಬದಲಾವಣೆ ಆಗಬೇಕು ಅಂತ, ಹೇಗೆ ಬದಲಾವಣೆ ಆಗಬೇಕು ಅಂಥೇಳಿ ಎಲ್ಲ ಕಡೆಯಿಂದನೂ ಕೂಡ ಜ್ಞಾನ ನಮಗೆ ಸಿಗ್ತಾ ಇರುತ್ತೆ. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಎಲ್ಲ ದೇವಸ್ಥಾನಗಳಲ್ಲಿ ಬೆಳಿಗ್ಗೆನೇ ಭಜನೆ, 4 ಗಂಟೆಯಿಂದನೇ ಭಜನೆ ಶುರುವಾಗಿರುತ್ತೆ. ರಾತ್ರಿ ಹೊತ್ತು ಪುರಾಣಗಳು ನಡೀತಾ ಇರುತ್ತೆ. ಈ ಒಂದು ದಸರಾ ಸಂದರ್ಭದಲ್ಲಿ ಹಳ್ಳಿ ಕಡೆ ಎಲ್ಲ ತುಂಬ ಸಂಭ್ರಮ ಇರುತ್ತೆ. ನಾಲ್ಕು ಗಂಟೆಯಿಂದ 6 ಗಂಟೆವರೆಗೂ ಕೂಡ ಬೆಳಿಗ್ಗೆನೆ ಭಜನೆ ಇರುತ್ತೆ ದೇವಸ್ಥಾನಗಳಲ್ಲಿ. ಯಾಕೆ ಇಂಥ ಒಂದು ಸಮಯದಲ್ಲಿ ಭಜನೆಗಳನ್ನು ಮಾಡ್ತಾ ಇರ್ತಾರೆ ಅಂದರೆ, ನಮ್ಮನ್ನು ನಾವು ಮರೆತು ಆ ಸ್ಥಿತಿಯಲ್ಲಿ ನಾವು ಇದ್ದಾಗ ಒಂದು ಒಳ್ಳೆಯ ಎನರ್ಜಿ ನಮಗೆ ಸಿಗ್ತಾ ಇರುತ್ತೆ. ಆದರೆ ಅದನ್ನು ಯಾರೂ ಕೂಡ ಗಮನಿಸೋದಿಲ್ಲ. ಏನೋ ಒಂದು ಥರ ಖುಷಿಯಾಗಿರ್ತೀವಿ, ಆನಂದವಾಗಿರ್ತೀವಿ. ನಮಗೆ ಗೊತ್ತಿಲ್ಲದೇ ನಾವು 4 ಗಂಟೆಗೆ ಎದ್ದು ಭಜನೆಗೆ ಹೋಗಬೇಕು ಅಂಥೇಳಿ ಆ ಸಮಯದಲ್ಲಿ ನಾವು ಅಂದ್ಕೊಂಡಾಗ ಆ ಸಮಯವನ್ನು ಕರೆಕ್ಟಾಗಿ ನಾವು ಎಚ್ಚರ
ಹಾಗೆ ನಾವು ಹೋಗ್ತಾ ಇರ್ತೀವಿ ಭಜನೆ ಮಾಡೋದಕ್ಕೆ. ಆ ಸಮಯದಲ್ಲೇ ಯಾಕೆ ನಾನು 4 ಗಂಟೆಗೆ ಎದ್ದೇಳ್ತೀವಿ ಅನ್ಕೊಂಡಿರೋದ್ರಿಂದ, ನಾನು ಭಜನೆ ಮಾಡಬೇಕು, ಆ ಸಮಯದಲ್ಲಿ ಹೋಗಬೇಕು. ಅನ್ಕೊಂಡಿರೋದ್ರಿಂದ ಆ ಒಂದು 9 ದಿನಗಳ ಕಾಲ 10 ದಿನಗಳ ಕಾಲ ನಾವು ಎದ್ದು 4 ಗಂಟೆಗೆ ಎದ್ದು ಯಾವತ್ತೂ ಕೂಡ ಎದ್ದಿರೋದಿಲ್ಲ. ಯಾವಾಗಲೂ ಕೂಡ 8 ಗಂಟೆ 9 ಗಂಟೆಗೆ ಎದ್ದವರು, ಎದ್ದೇಳ್ತಾ ಇರೋರು ಈ ಒಂದು ಸಮಯದಲ್ಲಿ 4 ಗಂಟೆಗೆ ಎದ್ದೇಳ್ತಾರೆ. ಯಾಕೆ 4 ಗಂಟೆಗೆ ಎದ್ದೇಳ್ತಾರೆ? ಅನ್ಕೊಂಡಿರೋದ್ರಿಂದ. ಮತ್ತೆ ಇದನ್ನ ದಿನಾಲೂ ಅನ್ಕೊಂಡ್ರೆ ನಮ್ಗೆ ಆಗೋದಿಲ್ಲೇನು? ದಿನಾನು ಅನ್ಕೊಂಡ್ರೆ ದಿನಾಲೂ ಆಗತ್ತೆ. ನಾವು ಅವಾಗ ಮಾತ್ರ ಅನ್ಕೊಳ್ತೀವಿ, ಹಬ್ಬದ ಸಮಯದಲ್ಲಿ ಅವಾಗ ಮಾತ್ರ ಆಗತ್ತೆ ನಮ್ಗೆ ಎದ್ದೇಳೋದಕ್ಕೆ. ಬೇರೆ ಟೈಮ್ನಲ್ಲಿ ನಾವು ಆರಾಮಾಗಿರ್ಬೇಕು, ಆರಾಮಾಗಿ 9 ಗಂಟೆವರೆಗೂ ಮಲ್ಕೋಬೇಕು ಅಂತ ಅನ್ಕೊಂಡಿರ್ತೀವಿ. ಹಾಗೆ ನಾವು ಮಾಡ್ತೀವಿ. ನಾವು ಏನು ಅನ್ಕೊಳ್ತೀವಿ ನಾವು ಅದನ್ನ ಮಾಡ್ತಾ ಇರ್ತೀವಿ. ಮತ್ತೆ ಸಾಯಂಕಾಲ ಆದರೆ ಪುರಾಣಗಳನ್ನು ಓದೋದು, ಅದನ್ನೆಲ್ಲ ಕೇಳೋದು. ಆ ಪುರಾಣ ಓದ್ತಾ ಇರೋರ್ನ ಪಾದವನ್ನು ತೊಳೆದು ಅವರಿಗೆ ಕುಂಕುಮ ಹಚ್ಚಿ, ಅರಿಶಿನ ಹಚ್ಚಿ, ಹಣಿಗೆ ದೊಡ್ಡದಾಗಿ ಒಂದು ಕುಂಕುಮ ಹಚ್ಚಿ, ಹಾರ ಹಾಕಿ ಪುರಾಣವನ್ನು ಹೇಳೋದಕ್ಕೆ ಕುಂದ್ರಿಸ್ಬಿಡ್ತಾರೆ. ಪುರಾಣ ಹೇಳೋದಕ್ಕೆ ನಮ್ಮ ಹಳ್ಳಿ ಕಡೆ. ಆದರೆ ನಾನು ಚಿಕ್ಕವಳಿರುವಾಗ ಪುರಾಣ ಕೇಳೋದಕ್ಕೆ ಹೋಗ್ತಾ ಇರಲಿಲ್ಲ. ಭಜನೆ ಮಾಡೋದಕ್ಕಂತೂ ಕಂಪಲ್ಸರಿಯಾಗಿ ಹೋಗ್ತಾ ಇದ್ದೆ 4 ಗಂಟೆಗೆ ಎದ್ದು, ದಸರಾ ಹಬ್ಬದ ಸಮಯದಲ್ಲಿ. ಇವಾಗಲೂ ಕೂಡ ಅದು ಅಲ್ಲಿ ಆಚರಣೆಗೆ ಇವಾಗಲೂ ಕೂಡ ಇದೆ ಎಲ್ಲ ದೇವಸ್ಥಾನದಲ್ಲಿ. ನಮ್ಮ ಹಳ್ಳಿ ಕಡೆ ಎಲ್ಲ ಅಂಬಾಭವಾನಿ ದೇವಸ್ಥಾನ, ಎಲ್ಲ ಪ್ರತಿಯೊಂದು ಊರಲ್ಲಿನೂ ಕೂಡ ಅಂಬಾಭವಾನಿ ದೇವಸ್ಥಾನ ಇರುತ್ತೆ. ಪ್ರತಿಯೊಂದು ಅಂಬಾಭವಾನಿ ದೇವಸ್ಥಾನದಲ್ಲಿನೂ ಕೂಡ ಭಜನೆ 4 ಗಂಟೆಯಿಂದ 6 ಗಂಟೆವರೆಗೂ ಇರುತ್ತೆ. ಇವಾಗಲೂ ಕೂಡ ಇದೆ ಅಲ್ಲಿ. ರಾತ್ರಿ ಆದರೆ ಪುರಾಣಗಳನ್ನು ನಡೆಸ್ತಾ ಇರ್ತಾರೆ. ಆಮೇಲೆ 10ನೇ ದಿನಕ್ಕೆ ಏನು ಮಾಡ್ತಾರೆ ಅಂದರೆ, ಆ ತಾಯಿ ಯುದ್ಧ ಮಾಡಿ ಮಾಡಿ ಮಾಡಿ, ನಾವು ಚಿಕ್ಕವರಿರುವಾಗ ಹೇಳ್ತಾ ಇದ್ರು, ಸೈತಾನರನ್ನ ಜೊತೆಗೆ ಯುದ್ಧ ಮಾಡಿ ಆಮೇಲೆ ಬಟ್ಟೆ ತಲೆಗೆ ಕಟ್ಕೊಂಡು ರೆಸ್ಟ್ ತಗೊಳ್ತಾ ಇರ್ತಾರೆ ಅಂಥೇಳಿ. ಅದು ಆಮೇಲೆ ಆ ಬಾಗಿಲುಗಳನ್ನು ಮುಚ್ಚಿಬಿಡ್ತಾರೆ, ತೆಗೆಯೋದಿಲ್ಲ. ಆ ತಾಯಿಗೆ ರೆಸ್ಟ್ ಬೇಕು ಅಂಥೇಳಿ. ಆ ರೀತಿ ಆ ಪದ್ಧತಿ ಇದೆ.
ನಾವು ಅಂಥದ್ದೆಲ್ಲವನ್ನು ಕೂಡ ಹೊರಗಡೆ ಮಾಡೋದಲ್ಲ. ಹೊರಗಡೆ ಪೂಜೆಯನ್ನು ಮಾಡಿ ಆ ತಾಯಿಗೆ ಒಂದೇ ಸಾಧ್ಯ ಇದೆ, ಆ ಜಗನ್ಮಾತೆಗೆ ಒಂದೇ ಸಾಧ್ಯ ಇದೆ. ನಾವು ಯಾರಿಗೂ ಕೂಡ ಮರ್ದಿಸೋಕ್ಕಾಗೋದಿಲ್ಲ ಅಂತಲ್ಲ. ನಮ್ಮ ಒಳಗಡೆ ಇರುವಂತಹ ದುಷ್ಟ ಶಕ್ತಿಯನ್ನು ನಾವು ಮರ್ದಿಸ್ಬೇಕು. ನಮ್ಮ ಒಳಗಡೆ ಇರುವಂತಹ ದುಷ್ಟ ಯೋಚನೆಗಳನ್ನು ನಾವು ಮರ್ದಿಸೋದನ್ನು ಕಲ್ತ್ಕೋಬೇಕು. ಅದರ ಜೊತೆಗೆ ನಾವು ಯುದ್ಧವನ್ನು ಮಾಡಬೇಕು. ಭಜನೆ ಮಾಡ್ತೀವಿ, ಪುರಾಣ ಹೇಳ್ತೀವಿ, ಆದರೆ ನಮ್ಮ ಒಳಗಡೆ ಇರುವಂಥದ್ದು ಕಲ್ಮಶವನ್ನು ಯಾವುದು ಕೂಡ ನಾವು ತೆಗೆದುಹಾಕೋದಿಲ್ಲ, ಹಾಗೇ ಇರತ್ತೆ. ಉಸಿರನ್ನೇ ಗಮನಿಸ್ತಾ ನಮ್ಮಲ್ಲಿರುವಂಥದ್ದು ಯಾವುದು ಕೆಟ್ಟದ್ದಿದೆ, ಯೋಚನೆ ಆಗಿರ್ಬೋದು, ಕೆಲಸ ಮಾಡ್ತಾ ಆಗಿರ್ಬೋದು, ಅದನ್ನು ಹಾಗೇ ಸಾಕ್ಷಿಯಾಗಿ ನೋಡ್ತಾ ನೋಡ್ತಾ ಏನು ಯೋಚನೆಯನ್ನು ಮಾಡ್ತಾ ಇದ್ದೀವಿ, ಎಂತಹ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ, ಹಾಗೆ ನಾವು ಸಾಕ್ಷಿಯಾಗಿ ನೋಡೋದ್ರಿಂದನೇ ಅದು ಮರ್ದಿಸಲ್ಪಡತ್ತೆ. ಅಂದರೆ ನಮ್ಮ ಒಳಗೆ ಇರೋದನ್ನೆಲ್ಲವನ್ನು ಕೂಡ ನಾವು ಆಚೆ ಹಾಕಿಬಿಡ್ತೀವಿ, ಅದು ಮತ್ತೆ ಹುಟ್ಟೋದಿಲ್ಲ. ಇಂಥ ಒಂದು ಸಮಯದಲ್ಲಿ, ಹಬ್ಬದ ಸಮಯದಲ್ಲಿ ಅದು ಬಹಳ ಬೇಗನೆ ಪರಿಣಾಮ ಬೀರ್ತಾ ಇರತ್ತೆ. ನಾವು ಸಾಕ್ಷಿಯಾಗಿ ನೋಡೋದ್ರಿಂದ ನಮ್ಮ ಯೋಚನೆಗಳು, ನಮ್ಮ ಕರ್ಮಗಳು ಬಹಳ ಬೇಗನೆ ಸುಟ್ಟೋಗತ್ತೆ. ನಾವು ಹೊರಗಡೆ ಪೂಜೆ ಮಾಡ್ತಾ ಇದ್ರೆ, ಹೊರಗಡೆ ನಾವು ಕುಂಬಳಕಾಯಿ ಹೊಡಿತಾ ಇದ್ರೆ, ಫಸಲಿಗೆ ನಾವು ಕುಂಬಳಕಾಯಿ ಹೊಡೆಯೋದು, ಪ್ರಾಣಿಗಳನ್ನು ಬಲಿ ಕೊಡೋದು, ಆ ರೀತಿ ಮಾಡೋದ್ರಿಂದ ನಮ್ಮಲ್ಲಿ ಯಾವುದೂ ಕೂಡ ಬದಲಾವಣೆ ಆಗೋದಿಲ್ಲ. ಇನ್ನೂ ಹೆಚ್ಚು ನಮ್ಮ ಕ್ರೂರತ್ವವನ್ನು ತುಂಬಿಕೊಳ್ತೀವಿ. ನಾವು ಚಿಕ್ಕರಿರುವಾಗ ರಾತ್ರಿ ಹೊತ್ತು ಪುರಾಣವನ್ನು ಹೇಳೋರಿಗೆ ಒಂದು ದೊಡ್ಡ ಕುಂಕುಮ ಹಚ್ಚಿ ಹಾರ ಹಾಕಿ ಪುರಾಣವನ್ನು ಹೇಳೋದಕ್ಕೆ ಕುಂದಿರ್ಸ್ತಾ ಇದ್ರು. ಅವ್ರಿಗೆ ನಾವು ದೇವಸ್ಥಾನಕ್ಕೆ ಹೋದಾಗ ಹಂಗೆ ನೋಡ್ತಾ ಇದ್ವಿ, ಆದರೆ ನಾನು ಕೇಳ್ತಾ ಇರಲಿಲ್ಲ. ಯಾಕೆಂದರೆ ಅದು ಕನ್ನಡದಲ್ಲಿ ಹೇಳ್ತಾ ಇರೋದ್ರಿಂದ ನನಗೇನು ಕೂಡ ಅರ್ಥ ಆಗ್ತಾ ಇರಲಿಲ್ಲ. ಪುರಾಣದಲ್ಲಿ ಎಲ್ಲವನ್ನೂ ಕೂಡ ಇರಬಹುದು, ನಾನು ಇದುವರೆಗೂ ಕೂಡ ಕೇಳೇ ಇಲ್ಲ. ಪುರಾಣಗಳಲ್ಲಿ ಎಲ್ಲಾನು ಕೂಡ ಇರತ್ತೆ ಅಂತೇಳಿ ಅಷ್ಟೇ ಗೊತ್ತು. ಆ ಪುರಾಣ ಹೇಳೋರ ಮನಸ್ಥಿತಿ ಹೇಗಿತ್ತು ಅಂದರೆ, ನಾವು ಚಿಕ್ಕರಿರುವಾಗ ಅವರು ಒಂದು ಮನಸ್ಥಿತಿ ಹೇಗಿತ್ತು ಅಂತ ಇದನ್ನು ನಾನು
ಕೇಳಿಸ್ಕೊಂಡಿರೋದು. ಆ ಪುರಾಣ ಓದೋರು ಅವ್ರ ಮನಸ್ಥಿತಿಯನ್ನು ಅವರೇ ಸರಿ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಆದರೆ ಪುರಾಣವನ್ನು ಹೇಳಿ ಓದಿ ಎಲ್ಲವನ್ನು ಕೂಡ ಹೇಳ್ತಾ ಇರ್ತಾರೆ. ಈ ಒಂದು ಏನೋ ಕೆಲಸವನ್ನು ಮಾಡೋದ್ರಿಂದ ಹೀಗಾಗತ್ತೆ ಅಂಥೇಳಿ ಅದರಲ್ಲಿ ಏನಿರುತ್ತೆ ಅದು ಹೇಳ್ತಾ ಇರ್ತಾರೆ. ಶಿಕ್ಷೆ ಕೊಡುತ್ತೆ, ಅದು ಮರ್ದಿಸಲ್ಪಡತ್ತೆ ಅಂಥೇಳಿ, ದೇವಿ ಬಂದು ಈ ರೀತಿ ಪಾಪಿಗಳಿಗೆ ಈ ರೀತಿ ಮರ್ದನೆ ಮಾಡ್ತಾರೆ ಅಂಥೇಳಿ ಇದ್ರೂ ಇರ್ಬೋದು, ನನಗೆ ಗೊತ್ತಿಲ್ಲ ಅದರಲ್ಲಿ ಏನಿದೆ ಅಂಥೇಳಿ. ನಾನು ಆವಾಗ 3ನೇ ಕ್ಲಾಸ್ ಓದ್ತಾ ಇದ್ದೆ. ನನಗೆ ಆವಾಗ 8 ವರ್ಷ ಇರ್ಬೋದೇನೋ, 9 ವರ್ಷ ಅಷ್ಟೇ. ಆವಾಗ ಆ ಪುರಾಣ ಹೇಳೋರ ಮನೆಯಲ್ಲಿ ಒಂದು ಘಟನೆ ನಡೆದಿತ್ತು. ಅವರು ಪುರಾಣ ಯಾರು ಹೇಳ್ತಾರೆ, ಅವ್ರ ಸೊಸೆ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಶರೀರಕ್ಕೆ ಬೆಂಕಿ, ಅವರೇ ಆ ಬೆಂಕಿಯನ್ನು ಹಚ್ಕೊಂಡಿದ್ರು. ಸೀಮೆ ಎಣ್ಣೆ ಎಲ್ಲವನ್ನು ಕೂಡ ಶರೀರಕ್ಕೆ ಹಾಕಿ ಬೆಂಕಿಯನ್ನು ಹಚ್ಕೊಂಡಿದ್ರು, ಕಡ್ಡಿ ಗೀಚ್ಕೊಂಡಿದ್ರು. ಪುರಾಣ ಯಾರು ಹೇಳ್ತಾ ಇದ್ದಾರೆ ನೋಡಿ, ಅವ್ರ ಸೊಸೆನೆ. ಆವಾಗ ನಮ್ಮ ತಾಯಿಯವರು ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ನೋಡಕ್ಕೆ ಹೋಗ್ತಾ ಇದ್ರು. ಆಗ ನಮ್ಮ ತಾಯಿ ಜೊತೆಗೆ ನಾನು ಕೂಡ ನೋಡಕ್ಕೆ ಹೋಗಿದ್ದೆ. ನಾನು ಅವಾಗ ತುಂಬ ಚಿಕ್ಕವಳು. ಆಗ ಎಷ್ಟೋ ಜನ ಅವರನ್ನು ನೋಡೋಕೆ ಬಂದಿರ್ತಾರಲ್ವಾ, ಅವರೆಲ್ಲವನ್ನು ಕೂಡ ಮಾತಾಡ್ತಾ ಇದ್ರು. ಏನಂತೆ ಮಾತಾಡ್ತಾ ಇದ್ರು ಅಂದರೆ, ಸೊಸೆ ಮೇಲೇನೆ ಕೆಟ್ಟ ಕಣ್ಣು. ಆ ಪುರಾಣ ಏನು ಹೇಳ್ತಾ ಇದ್ರು, ಅವರೇನೆ ಇದು ಎಲ್ಲ ಅವ್ರ ಸೊಸೆಗೆ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇರೋದು. ಅವ್ರ ಮಗ ಹೊರಗಡೆ ಹೋದಾಗ ತೊಂದರೆ ಕೊಡೋದು, ಆ ರೀತಿ ಎಲ್ಲ ಮಾಡ್ತಾ ಇದ್ರಂತೆ ಸೊಸೆಗೆ. ಆವಾಗ ಅವ್ರ ಸೊಸೆ ಏನು ಮಾಡಿದ್ದಾರೆ, ಗಂಡನಿಗೆ ಹೇಳಿರ್ಬೋದು, ಆದರೆ ಗಂಡ ತುಂಬ ಮುಗ್ಧವಾಗಿದ್ದಾನೆ. ಆ ಪುರಾಣ ಹೇಳ್ತಾ ಇದ್ದಾನಲ್ವಾ, ಅವ್ರ ಮಗ ತುಂಬ ಮುಗ್ಧ, ಏನೂ ಕೂಡ ಜಾಸ್ತಿ ಮಾತಾಡೋದಿಲ್ಲ. ಸ್ವಲ್ಪ ದಿನ ನೋಡಿ ಅವ್ರ ಮಾವ ತೊಂದರೆ ಕೊಡೋದನ್ನು, ಕೆಟ್ಟದಾಗಿ ವರ್ತನೆ ಮಾಡೋದ್ರಿಂದ ಆ ಸೊಸೆ ಏನು ಮಾಡಿದ್ದಾಳೆ, ಸೀಮೆ ಎಣ್ಣೆ ಹಾಕ್ಕೊಂಡು ಶರೀರವನ್ನು ಬಿಟ್ಬಿಟ್ಟಿದ್ದಾರೆ. ಆವಾಗ ಇದು ಎಲ್ಲವನ್ನು ಕೂಡ ಹೊರಗಿನ ಜನಗಳನ್ನೆಲ್ಲ ಮಾತಾಡ್ತಾ ಇದ್ರು. ಆವಾಗಲೇ ನನಗೆ ತಲೆಗೆ ಬಂದಿರೋದು, ಪುರಾಣ ಹೇಳ್ದವರು, ಪುರಾಣ ಪುಣ್ಯಕಥೆಗಳನ್ನು ಹೇಳೋರು ಯಾರೂ ಕೂಡ ಸರಿಯಾಗಿರೋದಿಲ್ಲ ಅಂಥೇಳಿ. ಹಾಗಾಗಿ ನಾನು ಯಾರ ಹತ್ರನೂ ಕೂಡ, ನಾನು ಆವಾಗ್ಲಿಂತ್ರನೇ ಚಿಕ್ಕ ವಯಸ್ಸಲಿಂತ್ರನೂ ಕೂಡ ಈ ಪುರಾಣ ಹೇಳೋರಾಗಲಿ, ಏನೋ ಒಂದು ಮಾಡ್ತಾ ಇರ್ತಾರಲ್ವ ಅಂಥ ಒಂದು ಜಾಗಕ್ಕೆ ನಾನು ಎಲ್ಲೂ ಕೂಡ ಹೋಗ್ತಾ ಇರಲಿಲ್ಲ. ಯಾಕೆಂದರೆ ಅದು ನನ್ನ ಚಿಕ್ಕ ವಯಸ್ಸಿನಂತರನೇ ನನ್ನ ತಲೆಯಲ್ಲಿತ್ತು. ಪುರಾಣ ಪುಣ್ಯ ಕಥೆಗಳನ್ನು ಬಾಯಿ ಮಾತಲಿಂತ್ರ ಹೇಳ್ತಾರೆ, ಆದರೆ ಅವರು ಸರಿಯಾಗಿರೋದಿಲ್ಲ ಅಂಥೇಳಿ. ಅವ್ರ ಸೊಸೆ ಸತ್ತ ಮೇಲೆ ಅವ್ರ ಮಗ ಮಾನಸಿಕವಾಗಿ, ಅವ್ರಿಗೆ ನಾನು ನೋಡ್ತಾ ಇದ್ದೆ, ಅವ್ರು ಹುಚ್ಚರು ಕೂಡ ಆಗಿರಲಿಲ್ಲ. ಹುಚ್ಚರು ಅಂದರೆ ಎಲ್ರಿಗೂ ಕೂಡ ತೊಂದರೆ ಕೊಡಬೇಕಾಗಿತ್ತು, ಆದರೆ ಅವರು ಹುಚ್ಚರು ಕೂಡ ಅಲ್ಲ.
ಆದರೆ ಅವ್ರಿಗೆ ಜನಗಳು ಎಲ್ಲ ಹೆಂಡ್ತಿ ಸತ್ತಿರೋದಕ್ಕೆ ಹುಚ್ಚ ಆಗ್ಬಿಟ್ಟ ಅಂತೇಳಿ ಅವ್ರಿಗೆ ಹುಚ್ಚ ಹುಚ್ಚ ಅಂತ ಹೇಳ್ತಾ ಇದ್ರು. ಆದರೆ ನಾನು ಅವ್ರಿಗೆ ನೋಡ್ತಾ ಇದ್ದೆ, ಅವ್ರು ಹುಚ್ಚರಾಗಿರ್ಲಿಲ್ಲ. ಹುಚ್ಚರಾಗಿದ್ರೆ ಅವ್ರ ಜನಗಳಿಗೆ ತೊಂದರೆ ಕೊಡ್ತಾ ಇದ್ರು. ಆದರೆ ಅವ್ರ ಜನಗಳಿಗೆ ಯಾರಿಗೂ ಕೂಡ ತೊಂದರೆ ಕೊಡ್ತಾ ಇರಲಿಲ್ಲ. ಯಾವುದೋ ಒಂದು ಯೋಚನೆಯಿಂದ, ಒಂದು ಭ್ರಮೆಯಲ್ಲಿ ಅವ್ರು ಇರ್ತಾ ಇದ್ರು ಯಾವಾಗಲೂ ಕೂಡ. ಯಾವಾಗಲೂ ಕೂಡ ತುಂಬ ಆಳವಾಗಿ ಅವರು ಯೋಚನೆ ಮಾಡ್ತಾ ಇದ್ರು. ಆದರೆ ಅವ್ರ ತಂದೆ ಮಾತ್ರ ವರ್ಷ ಪುರಾಣ ಹೇಳೋದಕ್ಕೆ ದೇವಸ್ಥಾನದಲ್ಲಿ ಕುತ್ಕೊಳ್ತಾ ಇದ್ರು. ರಾತ್ರಿ ಹೊತ್ತು 8 ಗಂಟೆಯಿಂದ 9 ಗಂಟೆ, 7ರಿಂದ 9 ಗಂಟೆವರೆಗೆ ಏನೋ ಪುರಾಣ ಇರುತ್ತೆ, ಅದನ್ನು ಹೇಳೋದಿಕ್ಕೆ. ಯಾಕೆಂದರೆ ಊರ ಜನಗಳಿಗೆ ಬೇರೆ ಯಾರು ಪುರಾಣ ಹೇಳೋರು ಸಿಕ್ಕಿರಲಿಲ್ಲ. ಯಾಕೆಂದರೆ ಯಾರಿಗೂ ಕೂಡ ಓದು ಬರಹ ಅನ್ನೋದು ಅಲ್ಲಿ ಹಳ್ಳಿ ಜನಕ್ಕೆ ಅಷ್ಟು ಬರೋದಿಲ್ಲ. ಇವ್ರಿಗೆಲ್ಲ ಓದಿ ಹೇಳುವಂಥ ಜ್ಞಾನ ಇದೆ. ಆ ಬುಕ್ಸನ್ನು ತೆಗೆಯೋದು, ಅಕ್ಷರಗಳನ್ನು ಓದುವಂಥ ಜ್ಞಾನ ಇದೆ, ಪುರಾಣ ಹೇಳುವಂಥ ಜ್ಞಾನ ಇದೆ. ಅವ್ರ ಸೊಸೆ ಸತ್ ಮೇಲೆ ಅವ್ರ ಮಗ ಎಷ್ಟೋ ವರ್ಷಗಳವರೆಗೂ ಕೂಡ ಹಾಗೇನೆ ಜೀವಿಸಿ, ತುಂಬ ವರ್ಷದವರೆಗೂ ಕೂಡ ಅವ್ರ ಮಗನೂ ಕೂಡ ಹಾಗೇ ಇದ್ರು. ಸಾಯೋವರೆಗೂ ಕೂಡ ಹಾಗೇ ಇದ್ರು, ಸೈಲೆಂಟ್ ಆಗಿದ್ರು. ಏನೋ ಒಂದು ಯೋಚನೆಯನ್ನ ಮಾಡಿನೇ ಅವ್ರ ಶರೀರ ಬಿಟ್ರು. ಯಾರ ಹತ್ರನೂ ಕೂಡ ಏನು ಕೂಡ ಹೇಳ್ಕೊಳ್ಳಿಲ್ಲ. ಅವ್ರ ಸೊಸೆನೂ ಕೂಡ ಯಾರ ಹತ್ರನೂ ಕೂಡ ಏನು ಹೇಳ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ಅವರು ತಂದೆಗೆ ಒಂದು ಊರಲ್ಲಿ ಒಂದು ಒಳ್ಳೆಯ ಹೆಸರಿದೆ, ಪುರಾಣ ಹೇಳೋರು ಅಂತೇಳಿ. ಒಳ್ಳೆ ಅಕ್ಷರ ಜ್ಞಾನವನ್ನ ಕಲ್ತವ್ರು. ಅವ್ರ ಮೇಲೆ ಚಾಡಿ ಹೇಳಿದ್ರೆ ಯಾರು ಕೂಡ ನಂಬೋದಿಲ್ಲ. ಈ ಘಟನೆ ನಾನು ಕಣ್ಣಾರೆ ನೋಡಿರೋದು. ಆದ್ರೆ ಪುರಾಣವನ್ನ ಹೇಳೋದಕ್ಕೆ ಕೂತ್ಕೊಂಡಿರ್ತಾರೆ. ಇವಾಗಿಲ್ಲ, ಅವರಿಲ್ಲ. ಇವಾಗ ಬೇರೆಯವರು ಹೇಳ್ತಾ ಇರ್ತಾರೆ. ಇವಾಗ ಯಾರು ಹೇಳ್ತಾರೋ ಗೊತ್ತಿಲ್ಲ. ಅಷ್ಟು ಪುರಾಣ ಹೇಳಿದ್ರು ಕೂಡ ಅವ್ರ ಮನಸ್ಸಲ್ಲಿ ಯಾಕೆ ಬದಲಾವಣೆ ಆಗಲಿಲ್ಲ? ಪುರಾಣ ಓದೋದ್ರಿಂದ ಮನಸ್ಸಿನ ಸ್ಥಿತಿ ಬದಲಾವಣೆ ಆಗೋದಿಲ್ಲ ಫ್ರೆಂಡ್ಸ್. ಕುಂಬಳಕಾಯಿ ಹೊಡೆಯೋದ್ರಿಂದ ಮನಸ್ಸಿನ ಸ್ಥಿತಿ ಬದಲಾವಣೆ ಆಗೋದಿಲ್ಲ. ಕುರಿ ಮೇಕೆಗಳನ್ನ ಕೊಯ್ಯೋದ್ರಿಂದ ನಮ್ಮ ಮನಸ್ಥಿತಿ ಬದಲಾವಣೆ ಆಗೋದಿಲ್ಲ. ಕುರಿ ಮೇಕೆಯನ್ನ ದೇವರಿಗೆ ಬಲಿ ಕೊಟ್ರೆ ನಮಗೆ ಒಳ್ಳೇದಾಗತ್ತೆ ಅಂತೇಳಿ ಆ ಮೂಕ ಪ್ರಾಣಿಗಳನ್ನ ನಾವು ಬಲಿ ಕೊಡ್ತೀವಿ. ಬಲಿ ಕೊಡಬೇಕಾಗಿರೋದು ಮೂಕ ಪ್ರಾಣಿಗಳನ್ನಲ್ಲ, ನಮ್ಮಲ್ಲಿರುವಂತಹ ಕೆಟ್ಟ ಯೋಚನೆಗಳನ್ನ.
ನಾವು ಎಲ್ಲಿವರೆಗೂ ಧ್ಯಾನಕ್ಕೆ ಬರೋದಿಲ್ವೋ ಇಂಥದ್ದನ್ನೆಲ್ಲವನ್ನು ಕೆಟ್ಟದ್ದನ್ನು ನಾವು ಮಾಡ್ತಾನೆ ಇರ್ತೀವಿ. ಭಗವಂತನನ್ನು ನಾವು ಕ್ಷಮೆಯನ್ನು ನಾವು ಕೇಳ್ತಾನೆ ಇರ್ತೀವಿ. ಸಾಧನೆ ಇಲ್ಲದೇನೆ ನಾವು ಇದು ಯಾವುದು ಕೂಡ ಒಳ್ಳೆಯದು ನಮಗಾಗೋದಿಲ್ಲ. ಸಾಧನೆಯಿಂದ ಎಲ್ಲದನ್ನೂ ಕೂಡ ಸಾಧ್ಯ ಆಗತ್ತೆ. ಪುರಾಣವನ್ನ ನಾವು ಓದಿ ತಿಳ್ಕೊಬೇಕಂದ್ರೆ ಸಾಧನೆಯನ್ನ ಮಾಡಬೇಕು. ಯಾರು ನಮಗೆ ಪುರಾಣವನ್ನ ಯಾರು ಹೇಳ್ತಾ ಇರ್ತಾರೆ ಅವರು ಭಗವಂತನ ಸಾಂಗತ್ಯದಲ್ಲಿದ್ದು ಆ ಪುರಾಣದಲ್ಲಿರುವಂಥ ತತ್ವವನ್ನ ತಿಳ್ಕೊಂಡಿರಬೇಕು, ಅದರಲ್ಲಿರುವಂಥ ಜ್ಞಾನವನ್ನ ತಿಳ್ಕೊಂಡಿರಬೇಕು, ಭಗವಂತನ ಸಂಘದಲ್ಲಿದ್ದು. ಭಗವಂತನ ಸಂಘ ನಮಗೆ ಯಾವಾಗ ಸಿಗತ್ತೆ ಅಂದರೆ ಉಸಿರಿನ ಜೊತೆಗಿದ್ದಾಗ, ನಮ್ಮ ಜೊತೆಗೆ ನಾವು ಇದ್ದಾಗ ಭಗವಂತನ ಸಂಘ ನಮ್ಮ ಒಳಗಡೆನೇ ಇರತ್ತೆ. ಭಗವಂತನ ಸಂಘದಲ್ಲಿ ಇದ್ದು ನಾವು ಎಲ್ಲವನ್ನೂ ಕೂಡ ತಿಳ್ಕೋಬೇಕು. ಆಗ್ತಾನೆ ಅವರು ಮದುವೆ ಆಗಿ ಆ ಸೊಸೆ ಮನೆಗೆ ಬಂದಿದ್ದಾರೆ. ಸ್ವಲ್ಪ ದಿನಕ್ಕೆ ಅವ್ರ ಒಂದು ಪರಿಸ್ಥಿತಿ ಹೀಗಾಯ್ತು. ಅವ್ರ ಯಜಮಾನ್ರ ಪರಿಸ್ಥಿತಿ ಅಂತರೂ ಸಾಯೋವರೆಗೂ ಕೂಡ ಅದೇ ಪರಿಸ್ಥಿತಿಯಲ್ಲೇನೆ ಅವ್ರು ಸತ್ರು. ಯಾವಾಗ್ಲೂ ಕೂಡ ಏನೋ ಒಂದು ಯೋಚನೆಯಲ್ಲೇನೆ ಇರ್ತಾ ಇದ್ರು ಅವರು. ಇಲ್ಲೇ ನೋಡಿದ್ರೆ ಅವ್ರ ತಂದೆಗೆ ಪಾದ ತೊಳೆದು ಕುಂಕುಮ ಹಚ್ಚಿ ಅರಿಶಿಣ ಹಚ್ಚಿ ಹಣೆಗೆ ಒಂದು ದೊಡ್ಡ ಕುಂಕುಮ ಹಚ್ಚಿ ಹಾರ ಹಾಕಿ ಕುಂದಿರ್ಸ್ತಾ ಇದ್ರು ಪುರಾಣ ಹೇಳೋದಿಕ್ಕೆ. ಇದು ನಾವು ಮಾಡ್ತಾ ಇರೋದು. ಎಷ್ಟೊಂದು ಅಜ್ಞಾನ ಇದೆ ನಮ್ಮಲ್ಲಿ. ಇನ್ನು ಆ ಅಜ್ಞಾನ ನಮಗೆ ಹೋಗ್ಬೇಕಂದ್ರೆ ನಾವು ಧ್ಯಾನ ಮಾಡಬೇಕು ಫ್ರೆಂಡ್ಸ್. ನಾವು ಕೂಡ ಅವ್ರು ಹೇಳ್ತಾ ಇರ್ತಾರೆ ಅಂತ ನಾವು ಕೂಡ ತಲೆ ಆಡಿಸ್ಕೊಂಡು ನಾವು ಕೇಳಿಸ್ಕೊಳ್ತಾ ಇರ್ತೀವಿ. ನಿಜವಾಗಿ ಅವರು ಯಾವ ಒಂದು ಆಚರಣೆ ಇದ್ದಾರೆ ಅಂತೇಳಿ ನಾವು ತಿಳ್ಕೊಳ್ಳೋದು ಕೂಡ ಇಲ್ಲ. ನಾವು ಕೂಡ ಹೆಂಗೂ ಬೆಳಿಗ್ಗೆ 5 ಗಂಟೆ 5:15ಗೆ ನಾವು ಧ್ಯಾನಕ್ಕೆ ಬಂದಿರ್ತೀವಿ. ಯಾರಿಗಾದ್ರೂ ಹಾಡುಗಳು ಬಂದ್ರೆ ಮೊದಲು ಒಂದು ಹಾಡು ಯಾವುದೋ ಒಂದು ಇರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು ಅಥವಾ ದೇವರ ನಾಮ ಆಗಿರ್ಬೋದು, ಯಾರಿಗೆ ಯಾವುದು ಬರುತ್ತೋ ಅದು ಮೊದಲು ಒಂದು ಹಾಡೋಣ. ಒಂದು ಭಕ್ತಿಗೀತೆ ಯಾವುದೋ ಆಧ್ಯಾತ್ಮಿಕವಾಗಿರ್ಬೋದು, ವಚನಗಳಾಗಿರ್ಬೋದು ಅಥವಾ ದೇವರ ನಾಮ ಆಗಿರ್ಬೋದು, ಯಾರಿಗೆ ಯಾವ್ದು ಇಷ್ಟ ಇರುತ್ತೋ ಮೊದಲೊಂದು, ಆಮೇಲೆ ಕೊನೆಗೊಂದು. ಧ್ಯಾನಕ್ಕೆ ಮುಗಿಸ್ತಾ ಇದ್ದೀವಿ ಅನ್ನೋವಾಗ ಒಂದು ಹಾಡು, ಮೊದಲು ಒಂದು ಹಾಡು,
ನಾಳಿಂತ್ರ ಇದನ್ನ ಹೀಗೆ ಮಾಡೋಣ. ಇವತ್ತು ಮೊದಲೇ ನಾನು ಮಯೂರು ಮೇಡಮ್ ಅವ್ರಿಗೆ ನೋಡಿದೆ, ಅವ್ರು ಇನ್ನೂ ಲೇಟಾಗಿ ಬಂದರು. ಅದಕ್ಕೆ ಇವಾಗ ಕೊನೆಗೊಂದು ಹಾಡು ಅವ್ರ ಮುಖಾಂತರ ನಾವು ಕೇಳೋಣ. ಇದ್ರೆ ಬಂದಿದ್ದಾರೆ. ಎಲ್ರಿಗೂ ಕೂಡ ಇದೊಂದು ಅವಕಾಶ ನಾವು ಕೊಡೋಣ. ಪ್ರತಿಯೊಬ್ಬರು ಕೂಡ ಯಾರಿಗೆ ಬರುತ್ತೆ ಅವ್ರು ಮೊದಲೇ ನನಗೆ ಹೇಳ್ಬಿಟ್ರೆ, ಹೆಸರು ಹೇಳ್ಬಿಟ್ರೆ ನಾನು ಅವ್ರ ಹೆಸರನ್ನು ನಾನು ಹೇಳ್ತೀನಿ. ಅವರು ಒಂದು ಹಾಡು ಹಾಡ್ಬೋದು, ಎಲ್ಲರನ್ನೂ ಕೂಡ ಮನರಂಜಿಸ್ಬೋದು. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಇವಾಗ ಮಯೂರು ಮೇಡಮ್ ಓಕೆನಾ ಮೇಡಮ್? ಓಕೆ. ಮಯೂರು ಮೇಡಮ್ ಅವರು ಒಂದು ಹಾಡು ಹೇಳ್ತಾರೆ. ಹಾಡನ್ನು ಕೇಳ್ತಾ ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. ಮತ್ತು ನಾಳೆಯಿಂದ ಮೊದಲು ಧ್ಯಾನಕ್ಕೆ ಫಸ್ಟ್ ಒಂದು ಹಾಡು, ಆಮೇಲೆ ಲಾಸ್ಟ್ಗೆ ಒಂದು 2 ಹಾಡು ಹೇಳೋಣ. ನಾವು ಕೂಡ ಭಜನೆ ಅಂದರೆ ಒಂದು ದೇವರ ನಾಮವನ್ನು ಕೇಳ್ತಾ ನಮ್ಮಲ್ಲಿರುವಂಥ ಶಕ್ತಿಯನ್ನು ನಾವು ಹೆಚ್ಚಿಸ್ಕೊಳ್ಳೋಣ. ಭಗವಂತನ ನಾಮವನ್ನು ನಾವು ಹೇಳೋ ಅಷ್ಟೇ ಅಲ್ಲ, ಭಗವಂತ ಯಾವ ರೀತಿ ಸಾಧನೆಯನ್ನು ಮಾಡಿದ್ರು ನಾವು ಕೂಡ ಭಗವಂತರಾಗೋಣ ಫ್ರೆಂಡ್ಸ್. ಇವಾಗ ಮಯೂರಿ ಮೇಡಮ್ ಒಂದು ಹಾಡು ಹೇಳ್ತಾರೆ. ಹಾಡನ್ನು ಕೇಳ್ತಾ ನಾವು ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. ಕೇಳಿಸ್ತಾ ಇದೆಯಾ ಮ್ಯಾಮ್? ಮಹಾಗಣಪತೆ ನೀ ಮಾಹಿಮಾ, ಮಹಾಗಣಪತೆ ನೀ ಮಾಹಿಮಾ, ಗಣಪತೆ 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 ನೀ ಮಾಹಿಮಾಲೆಂತ ನೀ ಪೊಗಣ ನಾರಾಮ, ಮಹಾಗಣಪತೆ ನೀ ಮಾಹಿಮಾಲೆಂತ ನೀ ಪೊಗಣ ನಾರಾಮ, ಮಹಾಗಣಪತೆ ನೀ ಮಾಹಿಮಾ. ಗುಹಾಪಾದ ಸೇ ಗುಹಾದಾಸ ಪಾದ ಸೇವಕ, ಗುಹಾದಾಸ ಪಾದ ಸೇವಕ, ಅಡಿಗಿನ ವರ ಮೂಲಿಚ್ಚು ತಗಿದಿ ಸಮಯಮಯ್ಯ, ಗುಹಾದಾಸ ಪಾದ ಸೇವಕ, ಅಡಿಗಿನ ವರ ಮೂಲಿಚ್ಚು ತಗಿದಿ ಸಮಯಮಯ್ಯ, ಮಹಾಗಣಪತೆ ನೀ ಮಾಹಿಮಾ ಲೆಂತ ನೀ ಪೊಗಣ ನಾಥರಾಮ,
ಮಹಾಗಣಪತಿ ನೀ ಮಹಿಮಾ చిరకాల ముఖని నామ సంకీర్తనము చేయు తలచి తలచి మిక్కిలి చిరకాల ముఖని నామ సంకీర్తనము చేయు తలచి తలచి మిక్కిలి ప్రేమతో నిన్ను వేడుకొనియును నాపై కృపగల్గవయ్య సుందరేశ ప్రియ ప్రేమతో నిన్ను వేడుకొనియును నాపై కృపగల్గవయ్య సుందరేశ ప్రియ మహాగణపతి నీ మహిమలెంత నీ పొగడ నా తరమ మహాగణపతి నీ మహిమా థ్యాంక్ యూ మ్యామ్. థ్యాంక్ ಯು ಎವ್ರಿಬಡಿ. ಥ್ಯಾಂಕ್ ಯು ಮೇಡಮ್, ತುಂಬ ಚೆನ್ನಾಗಿತ್ತು ಗಣೇಶನ ಹಾಡು. ಹೀಗೆ ಪ್ರತಿದಿನ ಕೂಡ ಈ ಒಂದು ದಸರಾ ಸಂದರ್ಭದಲ್ಲಿ ಧ್ಯಾನಕ್ಕೆ ಮೊದಲಿನ ಒಂದು ಭಕ್ತಿ ಹಾಡನ್ನು ಮತ್ತು ಕೊನೆಗೂ ಕೂಡ ಒಂದು ಹಾಡನ್ನು ಹಾಡೋಣ. ಯಾರು ಬೇಕಾದರೂ ಕೂಡ ಹೇಳೋರು ಹೆಸರು ಫಸ್ಟೇ ಹೇಳಬೇಕು. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಕನ್ನಡಕ ಹಾಕೊಂಡವರು ಕನ್ನಡಕ ತೆಗೆದುಬಿಡಿ ಮಾಸ್ಟರ್ಸ್. 2 ಪಾದಗಳನ್ನು ಕ್ರಾಸ್ ಮಾಡಿ 2 ಕೈ ಬೆರಳುಗಳನ್ನು ಜೋಡಿಸಿ ಮಾಸ್ಟರ್ಸ್. ಹಗುರವಾಗಿ ಕಣ್ಮುಚ್ಚಿ ಸಹಜವಾದ ಸರಳವಾದ ಉಸಿರಾಟದ ಜೊತೆಗೆ ನಾವಿರೋಣ ಮಾಸ್ಟರ್ಸ್. ಕನ್ನಡಕ ತೆಗೆದು ಪಕ್ಕದಲ್ಲಿ ಇಟ್ಕೊಳ್ಳಿ. ಧ್ಯಾನ ಆದಮೇಲೆ ಮತ್ತೆ ನೀವು ಕನ್ನಡಕ ಹಾಕೋಬಹುದು. ಧ್ಯಾನಕ್ಕೆ ಕೂತ್ಕೊಂಡಾಗ ಕನ್ನಡಕದ ಅವಶ್ಯಕತೆ ಇಲ್ಲ ಮಾಸ್ಟರ್ಸ್. ಹಾಗಾಗಿ ದಯವಿಟ್ಟು ಕನ್ನಡಕ ಹಾಕೊಂಡಿರೋರು ಕನ್ನಡಕ ತೆಗೆದುಬಿಡಿ.
ಉಸಿರಾಟದ ಮೇಲೆ ಉಸಿರೇ ನಮ್ಮ ಗುರು. ನಮ್ಮ ಮನಸ್ಸನ್ನು ಶಾಂತಗೊಳಿಸುವಂತ ಶಕ್ತಿ ನಮ್ಮ ಉಸಿರಿಗಿದೆ ಮಾಸ್ಟರ್ಸ್. ನಮ್ಮ ಮನಸ್ಸನ್ನು ಸಮಾಧಾನಗೊಳಿಸುವಂತ ಶಕ್ತಿ ನಮ್ಮ ಉಸಿರಿಗಿದೆ. ಉಸಿರಿನಲ್ಲಿ ಅದ್ಭುತವಾದಂತಹ ಬ್ರಹ್ಮಾಂಡದ ಶಕ್ತಿ ನಾವು ಪಡ್ಕೊಳ್ತಾ ಇರ್ತೀವಿ ಉಸಿರಾಟದ ಜೊತೆಗಿದ್ದಾಗ. ನಮ್ಮ ಉಸಿರಿನಲ್ಲಿ ಸರ್ವಸ್ವವು ಕೂಡ ಇದೆ ಮತ್ತು ಸರ್ವಶಕ್ತಿ ನಮ್ಮ ಉಸಿರಿನಲ್ಲಿ ಇದೆ. ಧ್ಯಾನಂ ಶರಣಂ ಗಚ್ಛಾಮಿ, ಶ್ವಾಸಂ ಶರಣಂ ಗಚ್ಛಾಮಿ, ಪ್ರೇಮಂ ಶರಣಂ ಗಚ್ಛಾಮಿ, ಸ್ನೇಹಂ ಶರಣಂ ಗಚ್ಛಾಮಿ. ನಮ್ಮ ಉಸಿರಿಗೆ ನಾವು ಸರೆಂಡರ್ ಆಗೋಣ ಮಾಸ್ಟರ್ಸ್. ನಮ್ಮ ಜೊತೆಗೆ ನಾವಿರೋಣ, ನಮ್ಮ ಉಸಿರಾಟದ ಜೊತೆಗೆ ನಾವಿರೋಣ. ಮಧುರವಾದ ಸಂಗೀತ ನಾದವನ್ನ ಕೇಳ್ತಾ 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 ಆ ನಾದದ ಜೊತೆಗೆ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸೋಣ. ಹಾಗೆ ನಮ್ಮ ಉಸಿರಾಟವನ್ನ ಗಮನಿಸ್ತಾ ಗಮನಿಸ್ತಾ ಮನಸ್ಸನ್ನ ಶೂನ್ಯ ಮಾಡಿಕೊಳ್ಳೋಣ ಮಾಸ್ಟರ್. ಶೂನ್ಯ ಶಕ್ತಿಯಲ್ಲಿಯೇ, ಶೂನ್ಯ ಸ್ಥಿತಿಯಲ್ಲಿಯೇ ದೈವಿ ಸ್ಥಿತಿ ಅಡಗಿದೆ. ಆ ದೈವಿ ಶಕ್ತಿಯನ್ನ ನಾವು ಅನುಭವದಿಂದ ಆತ್ಮಾನುಭವವನ್ನು ಪಡ್ಕೊಳ್ಳೋಣ ಮಾಸ್ಟರ್ಸ್. ಸ್ವಯಂ ಆತ್ಮಾನುಭವ. ನಮ್ಮ ಉಸಿರು ಎಂಬ ಗುರುವಿಗೆ ನಾವು ಸರೆಂಡರ್ ಆಗೋಣ ಮಾಸ್ಟರ್ಸ್. ನಮ್ಮ ಉಸಿರು ನಮ್ಮ ಗುರು.
ಒಂದೇ ಒಂದ್ ನಿಮಿಷ ಮ್ಯಾಮ್, ಲಾಗೌಟ್ ಆಗ್ಬಿಟ್ಟಿದೆ, ನಾನು ಮಾಡ್ತಾ ಇದ್ದೀನಿ. Recording in progress. Guess what? 3 hours.
ಯಾರು ಬೇಕಾದರೂ ಕೂಡ ಹೇಳೋರು ಹೆಸರು ಫಸ್ಟೇ ಹೇಳಬೇಕು. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಎಲ್ಲ ಪುರಾಣ ಹೇಳೋರು, ಎಲ್ಲ ಒಂದು ದೇವರ ನಾಮ ಹೇಳೋರು ಏನೋ ಒಂದು ಹೇಳ್ತಾ ಇರ್ತಾರಲ್ವ, ಅವರು ಎಲ್ಲರೂ ಕೂಡ ಹಾಗೆ ಇದ್ದಾರೆ ಅಂಥೇಳಿ ನಾನು ಹೇಳ್ತಾ ಇಲ್ಲ. ಒಂದು ಉದಾಹರಣೆ ಕೊಟ್ಟು ನಾನು ಹೇಳ್ತೀನಿ. ಎಲ್ಲರೂ ಕೂಡ ಹಾಗೆ ಇರ್ತಾರೆ ಅಂಥೇಳಿ ನಾನು ಹೇಳ್ತಾ ಇಲ್ಲ. ನನ್ನ ಒಂದು ಅನುಭವ ನೋಡಿರೋದು ಕೇಳಿರೋದು ನಾನು ಹೇಳ್ತಾ ಇರೋದು. ಹೀಗೂ ಕೂಡ ಇರ್ತಾರೆ ಅಂಥೇಳಿ. ಓದೋದ್ರಿಂದ ನಾವು ಬದಲಾವಣೆ ಆಗೋದಿಲ್ಲ, ಸಾಧನೆಯನ್ನು ಮಾಡಬೇಕು ಅಂತ. ಸಾಧನೆಯನ್ನು ಮಾಡ್ತಾ ಮಾಡ್ತಾ ನಾವು ಭಜನೆಯನ್ನು, ಭಕ್ತಿಗೀತೆಗಳನ್ನು, ದೇವರ ನಾಮವನ್ನು ಹೇಳಬೇಕು.
ಕೇವಲ 1 ನಿಮಿಷ. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. ಹತ್ತು ಸೆಕೆಂಡುಗಳು ಮಾತ್ರ. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ. ಓಕೆ ಫ್ರೆಂಡ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ನಿಮ್ಮ ಕೈಗಳನ್ನು ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂಥ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಇಲ್ಲಿ ಬಂದಂಥ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಅದ್ಭುತವಾಗಿತ್ತು ಧ್ಯಾನ. ಸಾರಿ, ಮಧ್ಯದಲ್ಲಿ ಒಂದೇ ಒಂದು ಸ್ವಲ್ಪ ಏನೋ ಇದ್ದಕ್ಕಿದ್ದ ಸಿಸ್ಟಮ್ ಆಫ್ ಆಗೋಯ್ತು ಮ್ಯಾಮ್, ಗೊತ್ತಾಗ್ಲಿಲ್ಲ ಏನಾಯ್ತು ಅಂತ. ವೆರಿ ಸಾರಿ ಫಾರ್ ದಟ್. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ತಾಯಿ ಶೈಲಪುತ್ರಿ ಎಲ್ಲರಿಗೂ ತನು ಮನ ಧನವನ್ನ ಕೊಡ್ತಾ ಧ್ಯಾನ ಆಧ್ಯಾತ್ಮಿಕದ ಕಡೆಗೆ, ಮುಕ್ತಿಯ ಕಡೆಗೆ ಹೆಚ್ಚು ಹೆಚ್ಚು ಒಲವನ್ನ ಕೊಡ್ತಾ ಇರ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರಿಗೂ ಒಂದ್ಸತಿ ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. 3 ತಿಂಗಳಿಂದ ಎಲ್ಲರೂ ನಮ್ ಜೊತೆಗಿದ್ದಾರೆ. ಇವತ್ತಿಗೆ 90 ದಿನ ಕಂಪ್ಲೀಟ್ ಮಾಡಿದೀವಿ. ಸೊ ಜೋರಾದ ಚಪ್ಪಾಳೆ. ಕಂಗ್ರ್ಯಾಚುಲೇಷನ್ಸ್ ಟು ಎವ್ರಿ ಒನ್. ದಿನ ಧ್ಯಾನಕ್ಕೆ ಜಾಯಿನ್ ಆಗ್ತಾ ಇದ್ದೀರಾ. ಹೀಗೆ ಧ್ಯಾನವನ್ನ ಮಾಡಿ ಮತ್ತೆ ಮಾಡಿಸಿ ಅಂತ ಕೇಳ್ಕೊಳ್ತಾ ಇದೀವಿ. ಇನ್ನು ಕೇವಲ ಕೆಲವೇ ದಿನಗಳಿದೆ. ಆದಷ್ಟು ಹೆಚ್ಚು ಹೆಚ್ಚು ಈ ಧ್ಯಾನದ ಲಿಂಕ್ ಅನ್ನ ಶೇರ್ ಮಾಡ್ತಾ ದಯವಿಟ್ಟು ಧ್ಯಾನಕ್ಕೆ ಜಾಸ್ತಿ ಜನರನ್ನ ಸೇರಿಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಈ ಅವಕಾಶ ನನಗೆ ಕೊಟ್ಟಿದ್ದೀರಾ. ತುಂಬಾ ಥ್ಯಾಂಕ್ಸ್. ಮೇಡಮ್ ನಮಸ್ತೆ ಮ್ಯಾಮ್. ನಮಸ್ತೆ. ಇದು ನಾಳೆ ಲಲಿತ ಸಹಸ್ರನಾಮ ಸ್ವಲ್ಪ 20 ನಿಮಿಷ ಹೇಳ್ಬೋದಾ ಮೇಡಮ್? ಮ್ಯಾಮ್ ಆಕ್ಚುಲಿ ಇದು ರೆಕಾರ್ಡಿಂಗ್ ಇದೆ ಆಲ್ರೆಡಿ. ಹೌದು, ಅದೇ ಮ್ಯೂಸಿಕ್ ಆಗ್ತಿರಲ್ವಾ ಮೇಡಮ್? ಹಾ, ಮ್ಯೂಸಿಕ್ ರೆಕಾರ್ಡ್ ಅಲ್ಲೇ ಬಂದ್ಬಿಡುತ್ತಾ ಮೇಡಮ್? ಇಲ್ಲ ಇಲ್ಲ, ಮ್ಯೂಸಿಕ್ ಸಪ್ರೇಟ್ ಹಾಕ್ಬೋದಾ ಮ್ಯಾಮ್? ಮ್ಯೂಸಿಕ್ ಹಾಕೋ ಟೈಮಲ್ಲಿ ಅವ್ರು ಹೇಳಿ ನಾನು ½ ಅವರ್. ಓಕೆ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು.